ಅನಘಾ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು. ನಾವಿವತ್ತು ಶಿವಮೊಗ್ಗದಲ್ಲಿದ್ದೀವಿ. ಶಿವಮೊಗ್ಗದಲ್ಲಿ ಪಾಪ ಬಹಳ ದಿನದಿಂದ ನಮ್ಮನ್ನು ಸಂಪರ್ಕ ಮಾಡಿ ಬರಬೇಕು ಅಂತ ಕರೆಸ್ಕೊಂಡಿದ್ದಾರೆ. ಈ ಮನೆಯಲ್ಲಿ ಏನೇನು ವಾಸ್ತು ದೋಷಗಳಿದೆ, ಅದರಿಂದ ಏನೇನು ಪರಿಣಾಮ ಆಗಿದೆ, ಅದನ್ನು ಹೇಗೆ ರೆಕ್ಟಿಫೈ ಮಾಡೋದು, ಸಾಕಷ್ಟು ವಿಚಾರವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾವು ಕೆಲವೊಮ್ಮೆ ಏನು ಮಾಡ್ತೀವಿ, ಇಂಜಿನಿಯರ್ ಮೇಲೆ ರಿಲೈ ಆಗ್ತೀವಿ, ಕೆಲವೊಮ್ಮೆ ಮೇಸ್ತ್ರಿಗಳ ಮೇಲೆ ರಿಲೈ ಆಗ್ತೀವಿ. ಕೆಲವೊಮ್ಮೆ ಅವ್ರು ನಾವು ಹೇಳಿದ್ದನ್ನು ಕೂಡ ಮಾಡಲ್ಲ. ಆವಾಗ ಅವ್ರು ಮಾಡಿದ್ದನ್ನು ನಾವು ಅಕ್ಸೆಪ್ಟ್ ಮಾಡ್ತೀವಿ. ಅದರಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ, ನಾವು ನಮಗೆ ಗೊತ್ತಿದ್ದಾಗ ನಾವು ಹಣ ಕೊಟ್ಟು ಮಾಡಿಸ್ತಾ ಇರೋದು, ನಾವು ಹೇಗೆ ಹೇಳ್ತೀವೋ ಹಾಗೆ ಅವ್ರು ಕೆಲಸ ಮಾಡೋರಿದ್ದರೆ ಮಾತ್ರ ಅವರಿಗೆ ಕಾಂಟ್ರಾಕ್ಟ್ ಕೊಡಿ, ಅವ್ರ ಹತ್ರ ಮನೆ ಕೆಲಸಗಳನ್ನು ಮಾಡಿಸ್ಕೊಡಿ. ಇಲ್ಲಾಂದರೆ ನಿಮಗೂ ಕಷ್ಟ, ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತೀನಿ. ಬನ್ನಿ ಮನೆಯನ್ನು ತೋರಿಸ್ತೀನಿ. ಓಂ ಅನಘಾಯ ನಮಃ. ಮನೆಯ ಗೋಡೆಯಿಂದ ಈ ರೀತಿಯ ಗೇಟನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ಳೋದು ವಾಸ್ತು ದೋಷಕ್ಕೆ ಕಾರಣ ಆಗುತ್ತೆ. ಯಾಕೆ ನೋಡಿ, ಇಲ್ಲಿ ಕೆಳಗಡೆ ಇರೋ ಚರಂಡಿಯಲ್ಲಿ ಇರ್ತಕ್ಕಂಥದ್ದು ನೆಗೆಟಿವ್ ಎನರ್ಜಿ. ಈ ಎನರ್ಜಿಯನ್ನು ನಾವು ಗೇಟನ್ನು ಎಕ್ಸ್ಟೆಂಡ್ ಮಾಡಿ ನಮ್ಮ ಮನೆ ಒಳಗಡೆ ರಿಸೀವ್ ಮಾಡ್ತಾ ಇದ್ದೀವಿ. ಸೊ ಈ ರೀತಿಯಾದ ತಪ್ಪುಗಳನ್ನು ಮಾಡ್ಕೋಬೇಡಿ. ನೋಡಿ, ಈ ರ್ಯಾಂಪು ರಸ್ತೆ ಹತ್ತತ್ರ, ಈ ರಸ್ತೆ ಮೇಲೆ ಬಂದ್ಬಿಟ್ವಿ ನಾವು, ಇದ್ರ ಮೇಲೆ ಗಾಡಿ ಹತ್ಕೊಂಡು ಹೋಗುತ್ತೆ. ಆವಾಗ ಈ ಮನೆಯನ್ನು ಅದು ತುಳಿಯುತ್ತೆ. ಮನೆಯಲ್ಲಿರ್ತಕ್ಕಂತಹ ಮನೆಯ ವ್ಯಕ್ತಿಗಳಲ್ಲಿ ಇರ್ಬೋದು, ಆ ಮನೆಯವರ ಅಭಿವೃದ್ಧಿಯನ್ನು ತುಳಿಯುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಯಾರೋ ನಮ್ಮ ಮನೆ ಮೇಲೆ ತುಳ್ಕೊಂಡು ಹೋಗ್ತಾ ಇದ್ದಾರೆ, ಡೈಲಿ ಓಡಾಡ್ತಾರೆ ಈ ರಸ್ತೆ ಮೇಲೆ. ಹಾಗಾಗಿ ರ್ಯಾಂಪ್ಗಳನ್ನು ರಸ್ತೆ ಮತ್ತು ಚರಂಡಿ ಅಲ್ಲಿಗೆ ಸೀಮಿತ ಆಗಿರಬೇಕು, ಬಿಟ್ಟರೆ ಚರಂಡಿ ದಾಟಿ ರಸ್ತೆಗೆ ಯಾವುದೇ ಕಾರಣಕ್ಕೂ ಬರದೇ ಇರೋ ಹಾಗೆ ಮಾಡ್ಕೊಳ್ಳಿ. ಬನ್ನಿ, ಇವಾಗ ಇನ್ನೂ ಸಾಕಷ್ಟು ವಿಚಾರ ಇದೆ, ಅವೆಲ್ಲವನ್ನ ನಿಮಗೆ ತೋರಿಸ್ತೀನಿ. ಇಲ್ಲಿ ಬೋರ್ವೆಲ್ ಪಾಯಿಂಟ್ ಬಂದಿದೆ. ಈ ಬೋರ್ವೆಲ್ ಪಾಯಿಂಟ್ ಅಡ್ಜಸ್ಟ್ ಮಾಡ್ಬೇಕಂತ ಹೇಳಿ ಸಂಪನ್ನ ಈ ಕಡೆ ತಗೊಂಡಿದ್ದಾರೆ. ಸಂಪ್ ಈ ಕಡೆ ತಗೊಂಡಾಗ ಏನಾಯ್ತು, ಈ ಸಂಪು ಇಲ್ಲಿಂದ ಪ್ರಾರಂಭ ಆಗಿ ಮನೆಯ ಮಧ್ಯಭಾಗ ತಲುಪಿಬಿಟ್ಟಿದೆ. ಸೊ ಸಂಪು ಕೂಡ ರಾಂಗ್ ಆಗ್ಬಿಡುತ್ತೆ. ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ, ಉತ್ತರ ಮಧ್ಯಭಾಗದ ಸಂಪು ಹಾಗೆ ಪೂರ್ವ ಮಧ್ಯಭಾಗದ ಸಂಪು ತೊಂದರೆಯನ್ನೇ ಉಂಟು ಮಾಡುತ್ತೆ ವಿನಃ ಯಾವುದೇ ರೀತಿಯ ಬೆನಿಫಿಟನ್ನು ಕೊಡೋದಿಲ್ಲ. ಹಾಗಾಗಿ ಅಲ್ಟರ್ನೇಟಿವ್ ವೇಯಲ್ಲಿ ಸಂಪನ್ನು ಹೇಗೆ ಮಾಡ್ಕೋಬೇಕು ಅಂತ ಕೂಡ ಅವ್ರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಮನೆಯ ಆರ್ಚ್ ನೋಡಿ, ಇದು ಈಶಾನ್ಯ ಭಾಗಕ್ಕೆ ಬರ್ತಾ ಇದೆ. ಸೊ ಈಶಾನ್ಯ ಭಾಗಕ್ಕೆ ಈ ರೀತಿಯಾಗಿ ಹೆವಿ ಆದಂಥ ಆರ್ಚನ್ನು ಮಾಡ್ಕೊಳ್ಳೋದು ಕೂಡ ವಾಸ್ತು ದೋಷಕ್ಕೆ ಕಾರಣ ಆಗುತ್ತೆ. ಈ ರೀತಿಯಾಗಿ ನೋಡಿ, ಈ ಜಾಗದಲ್ಲಿ ಗೋಡೆ ಇಲ್ಲ, ನಾವು ಮನೆ ಬಾಗಿಲನ್ನು ಹಿಂದಕ್ಕೆ ತೊಗೊಂಡ್ವಿ, ಇದು ಈಶಾನ್ಯ ಕಟ್ಟಾಗಿರೋ ದೋಷವನ್ನು ಕೊಡುತ್ತೆ. ಮತ್ತು ಇದೇ ಭಾಗದಲ್ಲಿ ಈಶಾನ್ಯದಲ್ಲಿ ಈ ರೀತಿಯಾಗಿ ನಾವು ಮೀಟರ್ ಬೋರ್ಡ್ಗಳನ್ನು ಇವೆಲ್ಲವನ್ನು ಮಾಡಿಕೊಂಡಾಗ ಇದು ಕೂಡ ಈಶಾನ್ಯ ದೋಷವನ್ನು ಕೊಡುತ್ತೆ. ಇಲ್ಲೇ ಕೂಡ ಪಂಪನ್ನು ಮಾಡ್ಕೊಂಡಿದ್ದೀವಿ, ಪಂಪ್ ಮಷಿನ್, ವಾಟರ್ ಪಂಪ್ ಮಷಿನ್ ಹಾಕ್ಕೊಂಡಿದ್ದೀವಿ. ಸೊ ಇವೆಲ್ಲ ದೋಷಗಳು ಕಾರಣ ಆಗುತ್ತೆ. ಇವೆಲ್ಲ ಏನೇನು ಮಾಡುತ್ತೆ, ನಿಮ್ಗೆ ಸಾಕಷ್ಟು ಬಾರಿ ಹೇಳಿದ್ದೀನಿ, ಇವು ಮನೆಯಲ್ಲಿ ಅಭಿವೃದ್ಧಿಯನ್ನು ಕಡಿಮೆ ಮಾಡುತ್ತೆ, ಜಾಬ್ ಲಾಸ್ ಮಾಡಿಸುತ್ತೆ, ಮನೆಯ ಹೆಣ್ಣು ಮಕ್ಕಳಿಗೆ ಮ್ಯಾರೇಜ್ ಲೈಫಲ್ಲಿ ವ್ಯತ್ಯಾಸವನ್ನು ಮಾಡುತ್ತೆ. ಮನೆ ಗಂಡು ಮಕ್ಕಳಿದ್ರೂ ಸಹಿತ ಅವ್ರಿಗೆ ಮ್ಯಾರೇಜ್ ಲೈಫ್ ವ್ಯತ್ಯಾಸ ಮಾಡುತ್ತೆ, ಮ್ಯಾರೇಜ್ ಲೈಫ್ ಡಿಲೇ ಮಾಡುತ್ತೆ, ಆಗಿರ್ತಕ್ಕಂತಹ ಮ್ಯಾರೇಜು ನಲ್ಲಿ ಸಹ ವ್ಯತ್ಯಾಸ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಇವಾಗ ನೋಡಿ, ನಾವಿಲ್ಲಿ 2 ಡೋರ್ನ ಹಾಕೊಂಡಂಗಾಯ್ತು. ಒಂದು ಮೆಟಲ್ ಡೋರು, ಇನ್ನೊಂದು ವುಡ್ಡಿನ ಡೋರು. ಈ ವುಡ್ ಡೋರ್ ಹಾಕಿರುವ ಬೆನಿಫಿಟ್ ನಿಮ್ಗೆ ಸಿಗೋದಿಲ್ಲ ಈ ರೀತಿಯಾಗಿ ಮಾಡ್ಕೊಂಡಾಗ. 2 ಕನೆಕ್ಟೆಡ್ ಇರುವಂಥದ್ದು ಈ ಸಂದರ್ಭದಲ್ಲಿ ಇದು ಸೇಫ್ಟಿಗೆ ಮಾಡ್ಕೊಂಡಿರೋದು ಒಪ್ಕೊಂಡೆ. ಆದರೆ ಇವೆರಡು ಕನೆಕ್ಟೆಡ್ ಇದ್ದಾಗ ವುಡನ್ ಡೋರಿನ ಬೆನಿಫಿಟ್ ಸಿಗಲ್ಲ. ಮಾಡ್ಕೊಂಡಿದ್ದೀನ ನಿಜ, ಅದ್ರ ಬೆನಿಫಿಟ್ ಸಿಗದೇ ಇದ್ದಾಗ ಈ ಗೋಡೆಗೆ ಕನೆಕ್ಟ್ ಮಾಡಿ ಯಾವಾಗ ತುಳಸಿ ಕಟ್ಟೆ ಇಡ್ತಾ ಇದ್ದೀವಿ, ಇದು ಕೂಡ ಒಂದು ನೆಗೆಟಿವ್ ಎಫೆಕ್ಟನ್ನೇ ಕೊಡುತ್ತೆ. ಇದು ಈ ಭಾಗ ಅಂದರೆ ನಮ್ಮ ಮನೆಯ ಗೋಡೆಗೆ ಕನೆಕ್ಟೆಡ್ ಆಗಿ ಏನೂ ಇರಬಾರ್ದು ಅಂತ ಹೇಳಿದ್ದೀನಿ. ಮೊನ್ನೆ ಒಂದು ಗ್ಯಾಸ್ ಸಿಲಿಂಡರ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಗ್ಯಾಸ್ ಸಿಲಿಂಡರ್ ಈ ರೀತಿಯಾಗಿ ಇಟ್ಕೊಂಡ್ರೆ ತಪ್ಪಾಗುತ್ತೆ ಅಂತ. ಆ ವಿಡಿಯೋ ನೋಡಿ, ಅದ್ರಲ್ಲಿ ಮಾಹಿತಿ ಸಿಗುತ್ತೆ ನಿಮಗೆ. ಅದೇ ಪರಿಣಾಮವನ್ನು ಇದು ಕೊಡುತ್ತೆ. ಯಾಕಂದರೆ ಈ ಕಟ್ಟೆ ಇಲ್ಲಿದ್ದಾಗ ಇದು ಪ್ರಾಬ್ಲಮ್ ಕೊಡುತ್ತೆ. ಇಲ್ಲಿ ನಾವಾಗಲೇ ನೋಡಿ ಟೇಪೆಲ್ಲ ಇಟ್ಕೊಂಡು ಮೆಜರ್ಮೆಂಟ್ ಮಾಡಿ ಚೆಕ್ ಮಾಡಿದ್ದೀವಿ. ಈ ಭಾಗ ಏನಿದೆ ಇದು ಎಕ್ಸ್ಟೆಂಡ್ ಆಗಿಬಿಟ್ಟಿದೆ. ಅಗ್ನಿ ಮೂಲೆ ಎಕ್ಸ್ಟೆಂಡ್ ಆದರೆ ಮನೆಯ ಯಜಮಾನಿಯನ್ನೇ ಟಾರ್ಗೆಟ್ ಮಾಡುತ್ತೆ, ಅನಾರೋಗ್ಯಗಳನ್ನು ಕೊಡುತ್ತೆ, ಅದು ಹೊಟ್ಟೆ ಸಂಬಂಧಿಸಿದ ಕಾಯಿಲೆಗಳನ್ನು ಉಂಟು ಮಾಡುತ್ತೆ. ಹಾಗಾಗಿ ಬಹಳ ನೀವು ಕೇರ್ಫುಲ್ಲಾಗಿ ಇದನ್ನು ಹ್ಯಾಂಡಲ್ ಮಾಡಬೇಕು. ಏನು ಮಾಡ್ತಾರೆ,
ನೋಡಿ ಇವ್ರದ್ದು ಪಾಪ ತುಂಬ ಚೆನ್ನಾಗಿ ಈಶಾನ್ಯ ಬೆಳೆದಿರ್ತಕ್ಕಂಥ ಸೈಟ್ ಆಗಿತ್ತು. ಅದನ್ನ ಅಗ್ನಿ ಮೂಲೆ ಬೆಳೆಯೋ ಥರ ಮಾಡಿದ್ರು. ತಪ್ಪು ಯಾರ್ದು? ನೀವು ಯಾವ ಬಿಲ್ಡರ್ನ ಆಯ್ಕೆ ಮಾಡ್ತಾ ಇದ್ದೀರಾ? ನಿಮ್ಮ ಮಾತು ಕೇಳುವಂತಹ ಬಿಲ್ಡರ್ನ ಆಯ್ಕೆ ಮಾಡಿ, ನಿಮ್ಮ ಮಾತು ಕೇಳುವಂತಹ ಮೇಸ್ತ್ರಿಯನ್ನ ಆಯ್ಕೆ ಮಾಡಿ. ಯಾರ್ದೋ ಕೈಯಲ್ಲಿ, ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟಂಗೆ ಆಗೋದು ಬೇಡ. ಪಾಪ ಅವ್ರು ಪಟ್ಟಿರೋ, ಇವಾಗ ಮಾಡ್ಕೊಂಡಿರೋದಕ್ಕೆ ಇನ್ನೆಷ್ಟು ಖರ್ಚುಗಳು ಮಾಡ್ಕೋಬೇಕು ಅವರು. ಇವೆಲ್ಲವನ್ನ ಗಮನಿಸ್ಕೊಂಡು ಒಂದು ನಿಮ್ಮ ಬಿಲ್ಡರ್ನಾಗಲಿ ನಿಮ್ಮ ಮೇಸ್ತ್ರಿಯನ್ನಾಗಲಿ ಆಯ್ಕೆ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಸಾಕಷ್ಟು ವಿಡಿಯೋಗಳು ನೋಡ್ತೀರಾ, ನಾನು ಯೂಟ್ಯೂಬ್ ನೋಡಿ ಮಾಡ್ಕೊಂಡ್ಬಿಡ್ಬೋದು ಅನ್ನೋ ಒಂದು ಮನಸ್ಥಿತಿಗೆ ಬರ್ತೀರಾ. ಯೂಟ್ಯೂಬ್ ನೋಡಿ ಹೇಗೆ ನಿಮ್ಮ ಶರ್ಟ್ ನೀವು ಹೊಲಿಯೋಕ್ಕಾಗಲ್ವೋ, ನಿಮ್ಮ ಕಾರ್ ನೀವು ರಿಪೇರಿ ಮಾಡೋಕ್ಕಾಗಲ್ವೋ, ಅದೇ ರೀತಿ ಈ ವಾಸ್ತು ವಿಚಾರನೂ ಕೂಡ ಅಷ್ಟು ಡೀಟೇಲ್ ಆಗಿರುತ್ತೆ. ನಾವು ಚೆಕ್ ಮಾಡಬೇಕಾದ್ರೆ ಇಂಚಿಂಚು ಚೆಕ್ ಮಾಡ್ತೀವಿ. ಅದೇ ರೀತಿ ನಾವು ಪ್ಲಾನ್ ಕೊಡುವಾಗ ಇಂಚಿಂಚು ಚೆಕ್ ಮಾಡಿಯೇ ಪ್ಲಾನ್ ಕೊಡ್ತೀವಿ. ಇಲ್ಲಿ ಅಗ್ನಿ ಬೆಳೆದಿದೆ, ಅಗ್ನಿ ಬೆಳೆದಿರ್ತಕ್ಕಂತಹ ದೋಷವನ್ನ, ಅದರಿಂದ ಆಗ್ತಿರ್ತಕ್ಕಂಥ ಎಫೆಕ್ಟ್ ಕೂಡ ಮನೆಯಲ್ಲಿ ಅನುಭವಿಸ್ತಾ ಇದ್ದಾರೆ. ಅವರೆಲ್ಲ ಬೇಸರ ಪಟ್ಬಿಟ್ಟಿದ್ದಾರೆ. ಆದರೆ ಅವ್ರಿಗೆ ನಾವು ಏನು ಸೊಲ್ಯೂಷನ್ ಕೊಡ್ಬೋದು ಅಷ್ಟೇ, ಬಿಟ್ರೆ ಇನ್ನೇನು ಮಾಡೋದಕ್ಕೆ ಆಗೋದಿಲ್ಲ. ಈ ಭಾಗದಲ್ಲಿ ಒಂದು ಸ್ವಲ್ಪ ಮೆಜರ್ಮೆಂಟ್ಸ್ಗಳನ್ನ ಬ್ಯಾಲೆನ್ಸ್ ಮಾಡಿದ್ದಾರೆ, ಆದರೆ ಹೋಗ್ತಾ ಹೋಗ್ತಾ ಮೆಜರ್ಮೆಂಟ್ಗಳು ಪ್ರಾಬ್ಲಮ್ ಆಗಿದೆ. ಬಹಳ ವ್ಯತ್ಯಾಸ ಇದೆ. ಒಂದು ಇದು ನೋಡಿ, ಇದು ವಾಯುಮೂಲೆ ತೋರಿಸಿ, ಇದು ಕಾರ್ನರ್ ಸೈಟ್. ಇದು ಈ ಕಾರ್ನರ್ ಸೈಟ್ ಇದ್ದಾಗ ಅದ್ರ ಸಮಸ್ಯೆ ಇದೆ. ಅಂದ್ರೆ ಒಂದ್ ಮೂಲೆ ಬೆಳೆದ್ಬಿಟ್ಟಿರುತ್ತೆ. ನಾವು ಅದಕ್ಕೆ ನಿಮಗೆ ಕಾರ್ನರ್ ಸೈಟ್ಗಳನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಕಾರ್ನರ್ ಸೈಟನ್ನು ಅವಾಯ್ಡ್ ಮಾಡಿಬಿಟ್ರೆ, ಅವಾಯ್ಡ್ ಯಾಕೆ ಮಾಡಬೇಕು? ಈ ಥರದ ಸಮಸ್ಯೆ ಅಂದರೆ ಆ ಒಂದು ಜಾಗ ಹೇಗಿದೆಯೋ, ಸೈಟ್ ಹೇಗಿದೆಯೋ ಹಾಗೆ ನಾವು ಕಾಂಪೌಂಡ್ ಹಾಕೊಂಡ್ಬಿಡ್ತೀವಿ. ಅಲ್ಲಿ ನೋಡಿ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು. ಇಲ್ಲಿ ಈ ದೋಷ ಅಷ್ಟೇ ಅಲ್ಲದೇನೆ ಇದೇ ಜಾಗದಲ್ಲಿ ಒಂದು ಪಿಟ್ಗುಂಡಿ ಬಂದಿದೆ. ವಾಯವ್ಯದಲ್ಲಿ ಪಿಟ್ಗುಂಡಿ ಮಾಡ್ಬೋದಾ? ಕಮೆಂಟ್ ಮಾಡ್ತೀರಾ, ಕಾಲ್ ಮಾಡ್ತೀರಾ? ಎಲ್ಲ ಫೋನಲ್ಲೇ ಬೇಕು, ಎಲ್ಲ ಉಚಿತವಾಗೇ ಬೇಕು. ಅದರಿಂದ ಆಗೋ ಪರಿಣಾಮ ಏನು? ಫೋನಲ್ಲಿ ಕೇಳ್ಕೊತೀರಾ ವಾಯುಮೂಲೆ, ಇದನ್ನು ವಾಯುಮೂಲೆನೇ. ನೋಡಿ ಇಲ್ಲಿ ಗುಂಡಿ ಮಾಡಿಕೊಂಡು ಇವ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತಂದ್ರೆ, ಈ ರೀತಿಯಾಗಿ ಗುಂಡಿಯನ್ನ ಮಾಡ್ಕೊಂಡಾಗ ಜೀವನ ಪೂರ್ತಿ ಬಡ್ಡಿ ಕಟ್ಸ್ಬಿಡುತ್ತೆ ಈ ಥರ ಗುಂಡಿಗಳು. ಅವ್ರಿಗೆ ಈ ಶೇರ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಮಾಡ್ತಕ್ಕಂಥ ಒಂದು ಕ್ರೇವಿಂಗ್ ಅನ್ನು ಕೊಡುತ್ತೆ. ಆ ಶೇರ್ ಮಾರ್ಕೆಟಿಂದ ಹಣ ಕಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಡುತ್ತೆ. ಜಾಬ್ ಲಾಸ್ ಮಾಡಿಸುತ್ತೆ. ಕೆಲಸದ ವಿಚಾರದಲ್ಲಿ ಇವರು ಅತಿ ಹೆಚ್ಚು ಉನ್ನತ ಸ್ಥಾನದಲ್ಲಿದ್ದರೂ ಅವ್ರನ್ನ ಕೆಳಗೆ ಬಿಡಿಸ್ಬಿಡುತ್ತೆ ಒಂದ್ಸಲ. ಅದಕ್ಕೆ ಗುಂಡಿ ಮಾಡ್ಬೇಕಾದ್ರೆ ನೋಡ್ಕೊಂಡು ಮಾಡಬೇಕಾಗತ್ತೆ. ಹೆಲ್ತ್ ಅಂತ ಬಂದಾಗ್ಲೂ ಸಾಕಷ್ಟು ಎಫೆಕ್ಟನ್ನು ಈ ಗುಂಡಿ ಮಾಡಿಕೊಡುತ್ತೆ. ನಾವು ವಾಯವ್ಯ ಮೂಲೆ ಅಂತಂದಾಗಲೇ ನಾವು ಅಂತೀವಿ ಹೃದಯ ಸ್ಥಾನ ಅಂತ. ಅದಕ್ಕೆ ಆರೋಗ್ಯದ ವಿಚಾರದನ್ನು ಗಮನಿಸ್ಕೊಂಡು ಈ ರೀತಿಯಾದ ಗುಂಡಿಗಳನ್ನು ಅವಾಯ್ಡ್ ಮಾಡಿ, ಆದಷ್ಟು ಮಾಡಿ. ನೋಡಿ UGD ಇರುತ್ತೆ, UGD ಕನೆಕ್ಷನ್ ಕೊಟ್ಕೊಳ್ಳಿ. UGD ಇರ್ತಕ್ಕಂತಹ ಸೈಟ್ಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ಇವತ್ತು ಆಲ್ಮೋಸ್ಟ್ ಎಲ್ಲ ಕಡೆ UGD ಬರ್ತಾ ಇದೆ, ಬಿ ಕೇರ್ಫುಲ್. ಅಕಸ್ಮಾತ್ UGD ಇಲ್ವಾ, ಗುಂಡಿ ಎಲ್ಲಿ ಮಾಡಬೇಕು? ನಿಮ್ಮ ಹತ್ತಿರದ ವಾಸ್ತು ತಜ್ಞರಲ್ಲಿ ವಿಚಾರಿಸ್ಕೊಂಡು ಮಾಡ್ಕೊಳ್ಳಿ. ಈ ಶೀಟ್ ನೋಡಿ, ಅಲ್ಲಿ ಓಪನ್ ಟು ಸ್ಕೈ ಇದೆ, ಇಲ್ಲಿ ಮಾತ್ರ ಶೀಟ್ ಹಾಕಿದ್ದಾರೆ. ಸೊ ಇಲ್ಲಿ ಶೀಟ್ ಹಾಕಿದಾಗ ಏನಾಯ್ತು, ಇದು ವಾಯುಮೂಲೆ ಎಕ್ಸ್ಟೆಂಡ್ ಅಂತಾನೆ ಆಗುತ್ತೆ. ಇಲ್ಲಿ ಈ ಪಿಲ್ಲರ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಈ ಕಾಂಪೌಂಡ್ ಕನೆಕ್ಟ್ ಆಯಿತು. ಕಾಂಪೌಂಡಲ್ಲಿ ಕಟ್ಟೆಗಳನ್ನ ಹಾಕೊಂಡಿದ್ದೀವಿ. ಈ ರೀತಿಯ ಕಾಂಪೌಂಡ್ಗೆ ಕನೆಕ್ಷನ್ ಇರೋ ಥರ ಈ ಥರದ ಶೆಡ್ಗಳನ್ನಾಗಲಿ, ಕಾರ್ ಶೆಡ್ಗಳಾಗಲಿ ಮಾಡ್ಕೋಬೇಡಿ. ಅದು ಕೂಡ ಅಷ್ಟೇ ದೋಷವನ್ನು ಉಂಟು ಮಾಡುತ್ತೆ. ನೋಡಿ ಮೆಟ್ಲು ವಿಚಾರ ಬಂದಾಗ, ಬಾಗಿಲ ಹತ್ರ ಇರೋ ಮೆಟ್ಲಕ್ಕೂ ಈ ರೀತಿಯಾಗಿ ಪ್ಲಾಟ್ಫಾರ್ಮ್ ಇರೋ ಮೆಟ್ಲಕ್ಕೂ ಡಿಫ್ರೆನ್ಸ್ ಇರುತ್ತೆ. ಸೊ ಮೆಟ್ಲದ್ದು ಹೆಂಗೆ ಅಂತ ಕೇಳ್ತಾ ಇರ್ತೀರಾ. ಈ ಮೆಟ್ಲು ಸ್ವಲ್ಪ ಡಿಫ್ರೆಂಟ್ ಆಗಿರೋದಕ್ಕೆ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಇದು ಲಾಭ, ನಷ್ಟ, ಲಾಭ, ಇದೇ ನಮ್ಮ ಎಂಟ್ರಿ ಅಂತ ಭಾವಿಸ್ಬೇಕು. ಆಮೇಲೆ ಇಲ್ಲಿಂದ ಮನೆ ಒಳಗೆ ಇಡ್ಬೇಕಾದ್ರೆ ಬಲಗಾಲೆ ಇಟ್ಟು ಹೋಗೋ ಥರ ನೀವು ಕಾನ್ಷಿಯಸ್ ಆಗಿ ಓಡಾಡ್ಬೇಕು. ಅಷ್ಟೇ ಬಿಟ್ರೆ ಈ ವಾಕ್ ಇರುತ್ತಲ್ವ, ಇದು ಲೆಕ್ಕಕ್ಕೆ ಬರಲ್ಲ. ಈ ಜಾಗಕ್ಕೆ ಕಾಲು ಇಡಬೇಕಾದ್ರೆ ಬಲಗಾಲ ಬಂದಿದೆ ಅಂದ್ರೆ ಈ ಮೆಟ್ಲು ಸರಿ ಇದೆ ಅಂತ ಅರ್ಥ. ಯಾವಾಗಲೂ ಮನೆಯ ಒಳಗಡೆ ಹೋಗ್ಬೇಕಾದ್ರೆ ಬಲಗಾಲಿಟ್ಟು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇದು ಮುಖ್ಯ ಬಾಗಿಲು. ನಾವು ಮುಖ್ಯ ಬಾಗಿಲು ಏನಂತೀವಿ, ಸಿಂಗಲ್ ಡೋರ್ ಇದ್ರೂ ಪರವಾಗಿಲ್ಲ, ಆದರೆ ಮುಖ್ಯ ಬಾಗಿಲು ಮನೆಯ ಗೋಡೆಗೆ ಟಚ್ ಆಗ್ಬೇಕಂತ, ಈ ರೀತಿಯಾಗಿ ಟಚ್ ಆಗಬೇಕು. ಇದು ಗಂಡಸರಿಗೆ ಬಲವನ್ನು ಕೊಡುತ್ತೆ, ಬ್ಯಾಕ್ ಸಪೋರ್ಟ್ ಅನ್ನು ಕೊಡುತ್ತೆ. ಯಾವುದೋ ಒಂದು ರೀತಿಯಲ್ಲಿ ಕೂಡ ಎಂಥ ಕಷ್ಟ ಪರಿಸ್ಥಿತಿಲೂ ಅವರಿಗೆ ಒಂದು ಬ್ಯಾಕ್ ಸಪೋರ್ಟ್ ಆಗಿ
ಏನಾದ್ರು ಒಂದು ವ್ಯವಸ್ಥೆ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನು ಸೂಚನೆ ಕೊಡುತ್ತೆ. ಈ ಒಂದು ಟಿ ವಿ ಯೂನಿಟ್ ಏನಿದೆ ಇದು ಮನೆಗೆ ವಾಯವ್ಯ, ಈ ಹಾಲ್ಗೆ ಕೂಡ ವಾಯವ್ಯ. ಈ ಒಂದು ಯೂನಿಟ್ಟು ಪಶ್ಚಿಮದ ಗೋಡೆ ಅಂತ ಅನ್ಕೊಳ್ಳಿ. ಇವಾಗ ಪಶ್ಚಿಮದ ಗೋಡೆಗೆ ಬರ್ತಾ ಇದೆ. ಈ ರೀತಿಯಾಗಿ ಬಂದರೆ ಏನು ತಪ್ಪಿಲ್ಲ. ದಕ್ಷಿಣದ ಗೋಡೆಗೆ ಬರೋದನ್ನು ಅವಾಯ್ಡ್ ಮಾಡಿ. ಪೂರ್ವ, ಪಶ್ಚಿಮ, ಉತ್ತರದ ಗೋಡೆಗಳಿಗೆ ಬರ್ಬೋದು. ಸೊ ಇದು ಪಶ್ಚಿಮ ಗೋಡೆಗಿದೆ. ಮತ್ತು ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ ಸೀಟಿಂಗ್ ವ್ಯವಸ್ಥೆನೇ ಸ್ವಲ್ಪ ನಾವು ಚೇಂಜ್ ಮಾಡ್ಕೊಡ್ತೀವಿ ಅವರಿಗೆ. ಯಾಕಂದರೆ ಈ ಸೀಟಿಂಗ್ ವ್ಯವಸ್ಥೆಯನ್ನು ನಾವು ಉತ್ತರ ನೋಡೋ ಥರ ಈ ಒಂದು ವ್ಯವಸ್ಥೆ ಈ ಕಡೆ ದಕ್ಷಿಣಕ್ಕೆ ನಾವು ಹೆವಿ ಸೀಟಿಂಗನ್ನು ಈ ಕಡೆ ಮಾಡ್ಕೊಡ್ತೀವಿ. ಸೊ ಅವಾಗ ಏನಾಗುತ್ತೆ, ಉತ್ತರ ನೋಡಿಕೊಂಡು ಈ ಕಡೆ ಟಿ ವಿ ನೋಡೋ ಥರನೋ ಅಲ್ಲೊಂದೆರಡು ಸೀಟಿಂಗ್ ಕೊಡ್ತೀವಿ. ಆ ಥರ ಮಾಡಿ ಇದನ್ನು ಸರಿಪಡಿಸ್ಬೋದು. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರ ಕಣ್ಣು ತೆರೆಸ್ಲಿಕ್ಕಾಗಿತ್ತು. ನಾವು ಯಾವ ರೀತಿಯಾದ ಇಂಜಿನಿಯರ್ಗಳನ್ನು, ಯಾವ ರೀತಿಯಾದ ಒಂದು ಮೇಸ್ತ್ರಿಗಳನ್ನು ಆಯ್ಕೆ ಮಾಡ್ಕೋಬೇಕು, ಅದೆಲ್ಲ ತುಂಬ ಡೀಟೇಲ್ ಪ್ರೊಸೆಸ್ಸು. ಸೊ ನಾವು ಮಾಡ್ತಕ್ಕಂತಹ ಒಂದು ತಪ್ಪು ನಮ್ಮ ಜೀವಮಾನದ ಇನ್ವೆಸ್ಟ್ಮೆಂಟ್ ಅದು ಮನೆ ಅನ್ನೋದು, ಅದರಲ್ಲಿ ಎಷ್ಟೊಂದು ಏರುಪೇರುಗಳನ್ನ ಮಾಡಿಬಿಡುತ್ತೆ ಅನ್ನೋಂಥನ್ನ ಇದರಲ್ಲಿ ನೋಡಿದ್ದೀರಾ. ನಮಗೆ ಓನರ್ ಸಹ ಇದನ್ನು ಶೂಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅವರಿಗೆ ಹೃದಯಾಂತರದಿಂದ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದರೆ ಈ ಥರ ಇನ್ನೊಬ್ರಿಗೆ ಆಗಬಾರ್ದು ಅನ್ನೋದು ಕೂಡ ಅವ್ರ ಭಾವನೆ ಆಗಿರುತ್ತೆ. ಹೀಗೆ ಒಂದು ಮನೆ ಅನ್ನುವಂಥದ್ದು ಒಂದು ನಮ್ಮ ಸಂಪೂರ್ಣ ಜೀವನದ ಒಂದು ಚಿತ್ರಣ ಆಗಿರುತ್ತೆ. ಇಲ್ಲಿಂದ ಮುಂದೆ ಹೇಗೆ ಬದುಕಬೇಕು ನಾವು ಅನ್ನೋದನ್ನು ಕೂಡ ಮನೆ ನಿರ್ಧಾರ ಮಾಡುತ್ತೆ. ಹಾಗಾಗಿ ಮನೆ ಅನ್ನುವಂಥ ವಿಚಾರ ಬಂದಾಗ ವಾಸ್ತುವನ್ನು ಗಮನದಲ್ಲಿಟ್ಕೊಂಡು ಮನೆ ಕಟ್ಟುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ನಿಮಗೆ ಯಾರು ಕನೆಕ್ಟ್ ಆಗ್ತಾ ಇದ್ದಾರೆ, ನಿಮ್ಗೆ ಯಾರು ಹತ್ತಿರದಲ್ಲಿದ್ದಾರೆ ಅಂಥ ವಾಸ್ತುತಜ್ಞರನ್ನು ಭೇಟಿಯಾಗಿ ಅವರಿಂದ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡು ಮನೆಯನ್ನು ಕಟ್ಟಿ ಅಂತ ಹೇಳ್ಕೊಂಡು ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿಗೆ ಧನ್ಯವಾದಗಳು. ಹೀಗೆ ಅನಘ ವಾಸ್ತು ಚಾನಲ್ ನೋಡ್ತಾ ಇರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಧನ್ಯವಾದ.